ಗುರುಕುಲವನ್ನ ಪ್ರವೇಶ ಮಾಡಿದ ನಾನು ಏನು ಬೇಕು, ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನ ಕರಗತ ಮಾಡಿಕೊಂಡಿದ್ದೇನೆ. ಯಾಕೆ ಉಳಿದವರು ಹೇಳಬಹುದು ನಾನು ಸಂಪೂರ್ಣ ಕಲಿತು ಬಂದಿದ್ದೇನೆ ಏನು ಹಾಗೆ. ಈ ಜಗತ್ತಿನಲ್ಲಿ ಈ ಲೋಕದಲ್ಲಿ ಸಂಪೂರ್ಣವನ್ನು ಕಲಿತವರು ಯಾರಿದ್ದಾರೆ ಜನಕ? ಸಂಪೂರ್ಣ ಕಲಿತು ಬಂದಿದ್ದೇನೆ ಎನ್ನುವವರಲ್ಲಿ ಒಂದು ಪ್ರಶ್ನೆ ಮಾಡಿದ್ರೆ ಸಾಕು. ಅಂಬರದಲ್ಲಿ ಮಿನುಗುವಂತ ನಕ್ಷತ್ರಗಳನ್ನ ಒಮ್ಮೆ ಎಣಿಸಿಕೊಡುವಿರಾ ಅಂತ ಕೇಳಿದ್ರೆ ಎಣಿಸುವುದಕ್ಕೆ ಸಾಧ್ಯವಾದಿತ್ತಪ್ಪ? ಒಂದಿಷ್ಟು ಕೋಟಿ ಸಂಖ್ಯೆ ಹೇಳುವುದು ಬಿಟ್ಟು ಇಷ್ಟು ಅಂತ ಹೇಳಿ ನಿಖರವಾಗಿ ಹೇಳುವುದಕ್ಕೆ ಆಗುದಿಲ್ಲ. ಸಮುದ್ರದ ನೀರನ್ನ ನಮಗೆ ಬೇಕಾದಷ್ಟೇ ತುಂಬಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಷ್ಟನ್ನ ತುಂಬಿಸ್ತೇನೆ ಏನು ಹಾಗೆ ಅಳೆಯುವುದಕ್ಕಂತಾರೆ ನಮ್ಮಿಂದ ಅಳತೆ ಮಾಡುವುದಕ್ಕಾಗಿತ್ತಪ್ಪ? ಸಾಧ್ಯವಿಲ್ಲ. ನಮ್ಮ ಮಿತಿಗೆ ಎಷ್ಟು ನಿಲುಕುತ್ತದೆಯೋ, ನಮ್ಮ ಮತಿಯಲ್ಲಿ ಎಷ್ಟನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವುದಕ್ಕಾಗ್ತದೋ ಅಷ್ಟನ್ನ ಮಾತ್ರ ಕಲಿಯುವುದಕ್ಕಾಗಿತ್ತು. ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅದನ್ನ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಆಶೀರ್ವಾದವನ್ನು ಪಡೆದು ವಿದ್ಯಾ ಪಾರಂಗತನಾಗಿ ಬಂದಿದ್ದೇನೆ. ಒಂದು ವಿಶ್ವಾಸ ಏನು, ನನ್ನ ಮಗ ಎಷ್ಟೇ ಕಲೀಲಿ ಎಲ್ಲಿ ಹೋದ್ರೂ ಕೂಡ ಸೋಲುವುದಿಲ್ಲ, ಅವ ಗೆದ್ದೇ ಬರ್ತಾನೆ ಎನ್ನುವ ವಿಶ್ವಾಸ ನನಗುಂಟು. ಯಾಕೆ ಹೇಳು, ನಾನು ನಿನ್ನ ಮಗನಲ್ವೇನಮ್ಮ? ಹೌದೇ, ತಾಯಿ ಮಗ ಹೊಗಳಿಕೊಳ್ಳುವುದು ಸರಿ, ಆದ್ರೆ ಬದುಕಿನ ದಾರಿಯಲ್ಲಿ ನಾವು ತಿಳಿಯಬೇಕಾದಂತಹ ಸತ್ಯ ನೀನಾಡಿದ ಮಾತುಗಳೇ ಮಗನೇ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಹಲವಿಲ್ಲ. ತಿಳಿದವ ಯಾವತ್ತು ತಿಳಿದಿದ್ದೇನೆ ಅಂತ ಹೇಳುವುದೇ ಇಲ್ಲ. ಒಬ್ಬ ಮಾತೇ ಆಡುವುದಿಲ್ಲ ಎನ್ನುವುದರ್ಥ ಅವನಿಗೇನು ಗೊತ್ತಿಲ್ಲ ಅಂತೂ ಅರ್ಥ ಅಲ್ಲ. ವಿದ್ಯಾ ವಿನಯೇನ ಶೋಭತೆ ಅಂತ ಹೇಳುವುದು ಆ ಕಾರಣಕ್ಕೆ. ಖಂಡಿತವಾಗಿ ವಿದ್ಯಾ ದದಾತಿ ವಿನಯಂ ವಿನಯ ತ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ. ಹೌದು, ಧನಾಧರ್ಮಂ ತತ ಸುಖಂ. ಆ ವಿನಯತೆಯನ್ನು ವಿನಯವುಳ್ಳಂತ ನಿಮ್ಮವರೆಲ್ಲ ಕಲಿತಂತೆ. ನಾನು ಬಯಸುವುದೇ ನನ್ನೊಟ್ಟಿಗೆ ಇದ್ದು ನನ್ನೆಲ್ಲ ಕಲಿಯುವುದು ಮಾತ್ರ ಅಲ್ಲ, ಅವರು ಬದುಕಿಗೆ ಅನವಯಿಸಿಕೊಳ್ಳಬೇಕು ಎನ್ನುವುದಾಗಿ ಆ ಕುರಿತು ನನ್ನ ಮಗನಾದಂತಹ ನಿನ್ನ ವಿಷಯದಲ್ಲಿ ಹೆಮ್ಮೆಯೇ ಉಂಟು ಮಗನೇ. ಆದ್ರೆ ನಾನು ಬಯಸುವುದು ಮತ್ತೇನಲ್ಲ, ಏನು ಪರಂಪರಾಗತವಾಗಿ ಬಂದಿರುವಂತಹ ಈ ಪೀಠವನ್ನು ನಾನು ಏರಿದ್ದೇನೆ. ನನ್ನ ತರುವಾಯ ನೀನು ಏರಲು ಒಲಿದ್ದೆ. ಹಿರಿಯರು ನನಗೆ ಯಾವ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೋ ಅದನ್ನು ನಿನಗೆ ದಾಟಿಸುವ ಹೊಣೆಗಾರಿಕೆಯೂ ನನ್ನಲ್ಲುಂಟು. ಹಾಗಾಗಿ ಕಲಿತು ಬಂದಂತಹ ಈ ಸಂದರ್ಭದಲ್ಲಿಯೇ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಏನಪ್ಪ? ಅರಸನಾದವ ಯಾವತ್ತು ಪ್ರಜೆಗಳನ್ನ ಆಳುವ ಅರಸನಾದವ ಸಾಲದು, ಆಳು ಅವರ ಪ್ರಜೆಗಳ ಪಾಲಿಗೆ ಅವ ಆಳಾಗಬೇಕು. ಆಗ ಮಾತ್ರ ಯಶಸ್ವಿ ಪುರುಷನೂ ಆಗ್ತಾನೆ, ಯಶಸ್ವಿ ಅರಸನೂ
ಮೂವಾಗ್ತಾನೆ. ಖಂಡಿತವಾಗಿ ನೀನು ಯಶಸ್ವಿ ಪುರುಷನಷ್ಟೇ ಅಲ್ಲ, ಹಾ. ಯಶಸ್ವಿ ಅರಸನೂ ಆಗಬೇಕು ಎನ್ನುವುದು ನನ್ನ ಆಶಯ ಮಗನ. ಅಪ್ಪ, ಯಾವತ್ತು ನೀವು ಮಾಡಿಕೊಟ್ಟಂತ ಮಾರ್ಗದಲ್ಲಿ ವಿರುದ್ಧವಾಗಿ ಚಲಿಸುವವನು ನಾನಲ್ಲ. ನಿಮ್ಮ ನಡೆ ನುಡಿಗಳನ್ನ ಅನುಸರಿಸಿಕೊಂಡು ಅನುಸರಣೀಯವಾಗಿ ಅದನ್ನ ಬಳಸಿಕೊಳ್ಳುತ್ತೇನೆ. ಆದ್ರೆ ಅದಲ್ಲ ಮಗನೇ, ಮಾರ್ಗ ಬಿಟ್ಟು ನಡೀಬಾರ್ದು, ಗುರಿ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಏನ್ ಆ ಕಡೆ ಈ ಕಡೆ ನೋಡ್ತೀಯಲ್ಲ? ನಾ ಸಂತೋಷದಿಂದ ಓಡೋಡಿ ಬಂದದ್ದು ನಿಮ್ಮಿಬ್ಬರನ್ನು ಮಾತ್ರ ಕಾಣುವುದಕ್ಕಲ್ಲ, ನನ್ನ ತಂಗಿಯನ್ನು ಕಾಣಬೇಕು ಅಂತ ಆಸೆಯಿಂದ ಬಂದದ್ದು. ನನ್ನ ತಂಗಿ ಕಾಣುವುದಿಲ್ಲ, ಅವಳ ಬಗ್ಗೆ ಏನೇ ಇಲ್ಲ. ನಾನು ಮಾತ್ರ ಭಾವಜೀವಿ ಅಂತ ಮಾಡಿದ್ದು, ನನ್ನ ಮಗಳು ಭಾವಜೀವಿಯೇ. ತಂಗಿಯನ್ನು ಕಾಣುವ